ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಆಲ್ಮೋಸ್ಟ್ ವಿಡಿಯೋ ಮಾಡೇ ಒಂದು 15 ಡೇಸ್ ಆಗೋಯ್ತು. 15 ಡೇಸ್ ಏನು, ಒಂದು ತಿಂಗಳೇ ಆಗಕ್ಕೆ ಬಂತು ಹತ್ತತ್ರ. ಕಾರಣ ಇದೆ, ಅದಕ್ಕೆ ಈ ವಿಡಿಯೋ ಮಾಡ್ತೀನಿ. ಯಾಕೆ ಇಷ್ಟು ದಿನ ಬ್ರೇಕ್ ಆಯಿತು, ಯಾಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂದರೆ, ಇದೇನು ಖುಷಿ ವಿಚಾರ ಅಲ್ಲ. ಅಂದರೆ 21ನೇ ತಾರೀಕು 12ನೇ ತಿಂಗಳು ಭಾನುವಾರ ನಮ್ಮ ಅಜ್ಜಿ ತೀರೋದ್ರು. ಅಂದರೆ ನಮ್ಮ ಅಜ್ಜಿ ನಮ್ಮೆಲ್ಲರಿಗೂ ಬಿಟ್ಟು ಅವ್ರು ನಿಧನರಾದರು. ಸೊ ಅದಕ್ಕೆ ಯಾವ ವಿಡಿಯೋ ಆಗಲಿ ಯಾವುದು ಏನೂ ಮಾಡೋಕ್ಕಾಗ್ತಿಲ್ಲ ನಾನು. ಸೊ ಆ ಕಾರಣದಿಂದ ನಾವು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ನನಗೆ. ಅದಕ್ಕೆ ಒಂದು ತಿಂಗಳು ಗ್ಯಾಪ್ ತೊಗೊಂಡಿದ್ದೆ. ನೆಕ್ಸ್ಟು ಮಾಡಲೇಬೇಕು, ಈಗ ಆಯಿತು, ವಯಸ್ಸಾಯಿತು ಅವ್ರ ಕೈಲೂ. ಅಂದರೆ ನಮ್ಮ ಅಜ್ಜಿ ಯಾವ ಪರಿಸ್ಥಿತಿ ಬಂದುಬಿಟ್ಟಿದ್ರು ಅಂದರೆ, ನಾವೇ ಅಂದ್ಕೊಬಿಡ್ತೀವಿ, ಅಪ್ಪ ಇಷ್ಟು ನರಳಿಸೋದ್ಕಿಂತ ಬೇಡ, ಅಜ್ಜಿ ಆರಾಮಾಗಿ ಹೊರಟೋದ್ರೇ ಸಮಾಧಾನ ಅನ್ನೋಷ್ಟು ನಮಗೆ ಬೇಜಾರಾಗಿತ್ತು ಪಾಪ. ಅಷ್ಟು ನರ್ಕ, ಅಷ್ಟು ಪಾಪ ಹಿಂಸೆ ನೋವು ತಿಂತಾಯಿದ್ರು. ಒಂಥರ ಬೇಜಾರಾಗುತ್ತೆ ಅಲ್ವಾ? ಹೌದು. ನಮ್ಗಿರೋದೇ ಇದ್ದಿದ್ದೇ ನಮ್ಮ ಅಜ್ಜಿ ಒಬ್ಬರೇನೆ. ಈಗ ಅಂತ ಇದ್ದಿದ್ದೇ ನಮ್ಮ ಅಜ್ಜಿ ಒಬ್ರು. ಈಗ ಅವರು ಇಲ್ದಂಗಾದ್ರೆ ಬೇಜಾರೇ ಅಲ್ವಾ? ಅವರಂತ ಅವರಷ್ಟು ಒಳ್ಳೆತನ ಹೇಳ್ಕೊಡ್ತಾ ಇದ್ದಿದ್ದು ಬುದ್ಧಿ, ಅಷ್ಟು ಕೇರ್ ಮಾಡ್ತಾ ಇದ್ದ ಅಜ್ಜಿ ಈಗ ನಮ್ಮ ಜೊತೆ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ. ಅಂದರೆ ನಮ್ಮ ಅಜ್ಜಿಯಿಂದ ಕಲ್ತಿರೋದೆಲ್ಲ ಒಳ್ಳೆ ಗುಣಗಳೇ ಕಲಿಬೇಕಾಗಿದೆ. ಯಾಕಂದರೆ ಅಷ್ಟು ಒಳ್ಳೆಯವರು. ಈಗ ಒಂದು ಜಗಳ ಆಡ್ತಿದ್ರೆ ಸಾಕು, ಆ ಜಗಳನ ಇನ್ನೂ ಜಾಸ್ತಿ ಮಾಡ್ತಿರ್ಲಿಲ್ಲ ಹೊರತು, ಅದಕ್ಕೆ ಯಾರು ತಪ್ಪು ಯಾರು ಸರಿ ಅಂತ ಅಲ್ಲೇ ಹೇಳಿ ಅಲ್ಲೇ ಸಾರ್ಟ್ ಔಟ್ ಮಾಡ್ತಿದ್ರು. ಅಷ್ಟು ಅವರಿಂದ ಕಲಿಯೋಕ್ಕೆ ತುಂಬಾ ಗುಣಗಳೈತೆ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂದರೆ, ಅವ್ರಿಗೆ ಫುಲ್ಲು ಇಲ್ಲೆಲ್ಲ ನೀರು ತುಂಬಿಕೊಡ್ತು, ಎದೆ ಭಾಗ ಎಲ್ಲ ನೀರು ತುಂಬ್ಕೊಬಿಟ್ಟಿತ್ತು. ಅದರಿಂದ ಅವ್ರಿಗೆ ಉಸಿರಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಇದೇ ನಮ್ಮ ಅಜ್ಜಿನ ಅನ್ನೋ ಥರ ಆಗಿತ್ತು. ಆ ಥರ ಫುಲ್ಲು ಕಣ್ಣಲ್ಲೂ ಇಲ್ಲೆಲ್ಲ ನೀರು ತುಂಬೈತೆ, ಇಲ್ಲೆಲ್ಲ ಫುಲ್ ಕೆನ್ನೆ ಎಲ್ಲ ನೀರು. ಈ ನಮ್ಮ ಅಜ್ಜಿನ ಅಂತ ಅನ್ಬೇಕು, ಹಂಗಾಗ್ಬಿಟ್ಟಿತ್ತು. ನಾನು ಅವತ್ತಿನ ದಿನವೇ ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು ಬಂದು ನಮ್ಮ ಅಜ್ಜಿಗೆ ನೋಡ್ಕೊಂಡು ಹೋದ್ವಿ. ಪಾಪ ತುಂಬಾ ಹಿಂಸೆ ಪಟ್ಟವ್ರೆ, ತುಂಬಾ ನರಳಾಡಿದ್ದಾರೆ ಅವರು. ಆ ಟೈಮಲ್ಲಿ ಅನ್ಕೊಬಿಟ್ಟೆ, ನಮ್ಮ ಅಜ್ಜಿಗೆ ನೋಡ್ಬಿಟ್ಟು ಯಾರಿಗೂ ಬೇಡಪ್ಪ ಈ ಥರ ಪರಿಸ್ಥಿತಿ ಅನ್ನೋ ಥರ ಆಗೋಗಿತ್ತು. ಏನೂ ಮಾಡೋಕ್ಕಾಗಲ್ಲ, ವಯಸ್ಸಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಪಾಪ ಅವ್ರು ಹೋಗೋಕ್ಕೆ ಅವ್ರ ಕೈಲಿ ಇಲ್ವಲ್ಲ, ಅವರು ಬೇಕು ಅಂದಾಗ ಅವರು ಸಾಯೋಕ್ಕೆ ಎಲ್ಲ ಅವ್ರ ಕೈಲಿಲ್ಲ. ಎಲ್ಲ ಭಗವಂತ ಕರ್ಕೊಂಡ್ರೆ ನಾವು ಹೋಗಬೇಕು, ಇಲ್ಲ ಅಂದರೆ ಇರಬೇಕು. ಅವ್ರು ಎಷ್ಟು ದಿನ ಇರಬೇಕು, ಏನೇನು ಅನುಭವಿಸ್ಬೇಕು ಅನ್ನೋದು ಆಲ್ರೆಡಿ ಬರ್ದಾಗಿದೆ. ಅಂದ್ಕೊಂಡು ನಾವೇ ಧೈರ್ಯ ತೊಗೊಂಡು ನಮ್ಮ ಅಜ್ಜಿಗೂ ಧೈರ್ಯ ಹೇಳಿ, ಅಜ್ಜಿ ಏನೂ ಆಗಲ್ಲ ಅಜ್ಜಿ ಅಂತ ಸಮಾಧಾನ ಮಾಡಿ ಹೋಗಿ 3ನೇ ದಿನಕ್ಕೆ ಈ ಥರ ಬ್ಯಾಡ್ ನ್ಯೂಸ್ ಬಂತು. ಭಾನುವಾರ ಬೇಜಾರಾಗುತ್ತೆ ಅಷ್ಟೇ. ಜನರಿಗೆ ಒಳ್ಳೆ ಮಾಡಿರೋದು, ಅವರು ಒಳ್ಳೆಯದೇ ಮಾಡಿರೋದು ಜನರಿಗೆ. ಅಂದರೆ ಕೈ ತುತ್ತಾಕಿರೋದು ಅವರೆಲ್ಲ ಜನರಿಗೆ. ಅಂದರೆ ನಮ್ಮ ಅಜ್ಜಿ ಹೋಟ್ಲು ಮಡಿಕೊಂಡಿದ್ರು. ಆಗ ಎಲ್ಲರಿಗೂ ಅಷ್ಟೇ, ಏನೇ ತಟ್ಟೆಗಾಕಿ ಪ್ಲೇಟ್ಗಾಕಿ ಏನಾದರೂ ಕೊಡಬೇಕು ಅಂದ್ರೂ ಕೈ ತುಂಬ ಹಾಕ್ಕೊಡ್ತಾಯಿದ್ರು ಅವರು. ಯಾವ್ದ್ರಲ್ಲೂ ಕಂಟ್ರೋಲ್ ಮಾಡ್ತಿರಲಿಲ್ಲ. ಮಾತ್ರ ಅಷ್ಟೇ ಒಳ್ಳೆಯವರು ಅವರು. ಅವ್ರು ಇದ್ದಿದ್ರು ನಾವು ಇನ್ನೂ ಖುಷಿ ಪಡ್ತಿದ್ದೋ, ದೇವ್ರು ಇಷ್ಟು ಬೇಗ ಕರ್ಕೋತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟು ವೀಡಿಯೋ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ಆಂಟಿ ಮನೇಲಿದ್ದೆ. ಆವಾಗ ಆಂಟಿ, ನೀವು ನೋಡ್ಬೋದು, ಆಂಟಿ ಮನೇಲೇ ಫಸ್ಟು ವೀಡಿಯೋ ನಾನು ಮಾಡಿರೋದು. ನಮ್ಮ ಅಜ್ಜಿಗೆ ಹತ್ರ ಕಾಫಿ ಆಯಿತಾ ಅಜ್ಜಿ ಅಂತ ಎಲ್ಲ ಮಾತಾಡ್ಸಿರೋದು. ಸುಮಾರಾಗಿದ್ದರು, ತುಂಬ ತೀರಾ ಅಯ್ಯೋ ಇಷ್ಟು ಬೇಗ ಹೋಗ್ತಾರೆ ಅನ್ನೋ ಥರ ಏನಿರಲಿಲ್ಲ. ಸುಮಾರಾಗಿದ್ದರು. ಅದು ಏನಾಯಿತು, ಅದು ಹೆಂಗೆ ಅಂದರೆ ಸಡನ್ನಾಗೆ ವಿತಿನ್ 20 ಡೇಸ್ ಒಳಗಡೆ ಅವ್ರಿಗೆ ಎದ್ದು ನಡೆಯೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಕುಗ್ಗೋಗಿದ್ರು ಅವರು. ಆಲ್ರೆಡಿ ಕೈ ಕಾಲೆಲ್ಲ ನಿಂತೋಗಿತ್ತು. ನಮ್ಮ ಅಜ್ಜಿ ಅಂದರೆ ಅಷ್ಟು ಗಟ್ಟಿಗಿತ್ತಿ ಅವರು. ಅಂದರೆ ಹೌದು, ಅವರಷ್ಟು ಕಷ್ಟ. ನಮ್ಮ ಅಜ್ಜಿ ಕಷ್ಟ ಎಲ್ಲ ಹೇಳ್ತಿರ್ತಾರಲ್ಲ ಐಶುಗೆ ಗೊತ್ತಾ? ಮೊನ್ನೆ ಐಶು ಅವ್ರ ಅಪ್ಪ, ನಮ್ಮ ಚಿಕ್ಕಪ್ಪ ಹೇಳ್ತಾಯಿದ್ರು, ನಮ್ಮ ಚಿಕ್ಕಪ್ಪ ಆಗಲಿ ನಮ್ಮ ಪಪ್ಪ ಎಲ್ಲರೂ ಹೇಳ್ತಿರ್ತಾರೆ, ನಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟವ್ರೆ ಚಿಕ್ಕ ವಯಸ್ಸಿಂದ ಅಂತ. ದೊಡ್ಡ ಬಡತನ ಅಂದರೆ ಅಷ್ಟು ಬಡತನ. ಇನ್ನು ನಮ್ಮ ತಾತ ಅಷ್ಟು ಜವಾಬ್ದಾರಿ ಇಲ್ಲ, ಮನೆ ಮಠ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ. ಅಂಥವ್ರನ್ನ ಮದುವೆ ಆಗಿ ನಮ್ಮ ಅಜ್ಜಿ 5 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 1 ಹೆಣ್ಮಗುನ ಅಷ್ಟೇ ಕಷ್ಟಪಟ್ಟು ಸಾಕಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಮಕ್ಕಳು ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ. ತಾಯಲ್ಲಿ ನೋಡ್ಕೊಂಡೆ ಅವ್ರ ಮಕ್ಕಳು ಕಲ್ತಿರೋದು. ಅವ್ರಮ್ಮ ಹೇಗಿದ್ರೋ, ಹೇಗೆ ನಡ್ಕೋತಾ ಇದ್ರು ಅಂತ ನೋಡಿ ಮಕ್ಕಳನ್ನ ಕಲ್ತಿರೋದು. ಗುಡ್ಸ್ಲಲ್ಲಿ ಲೈಟು ಕೂಡ ಇರ್ತಿರ್ಲಿಲ್ವಂತೆ. ಆ ಗುಡ್ಸ್ಲಲ್ಲಿ ಲೈಟ್ ಇಲ್ಲ, ಜೊತೆಗೆ ಬಾಕ್ಲಿಲ್ಲ. ಈ ಮರದ್ದು ಪೀಸ್ ಇರುತ್ತಲ್ಲ ದೊಡ್ಡದು, ಆ ಪೀಸ್ ಇಟ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮಲ್ಕೋತಿದ್ರಂತೆ. ಅಜ್ಜಿ ಮಾಡೋ ಕುಷ್ಕ ಅಂತೂ ಇವಳು ತಿನ್ನೋಳೇನೋ ನನಗೆ ನೆನಪಿಲ್ಲ. ಬಟ್ ನಾನು ತಿಂದಿಲ್ಲ ಅನ್ಕೋತೀನಿ, ತಿಂದಿದ್ರು ಇವಳಿಗೆ ನೆನಪಿಲ್ಲ, ಬಟ್ ನಾನು ತಿಂದಿದ್ದೀನಿ ನಮ್ಮ ಅಜ್ಜಿ ಮಾಡೋ ಕುಷ್ಕ. ಅದರಲ್ಲೂ ಅದು ಆಗಿದ ತಕ್ಷಣ ಬಿಸಿ ಈಗ ಕುಷ್ಕ ಏನಂತಾರೆ, ಪಾತ್ರೆಯಿಂದ ತೆಗೆದು ಬಾಕ್ಸ್ಗೆ ಹಾಕ್ಬೇಕಾದ್ರೆ ಆ ಹೊಗೆ ಹೋಗೋ ಟೈಮಲ್ಲೇ ನಮ್ಮ ಅಜ್ಜಿಗೆ ಮಿತ್ಕಿ ನಮಗೆಲ್ಲ ತುತ್ಕೊಡೋರು.
ಹೋಗೋಕ್ಕಿಂತ ಮುಂಚೆ ಆ ತುತ್ತನ್ನ ಮಾತ್ರ ಮರೆಯೋಕ್ಕಾಗಲ್ಲ ನಿಜವಾಗ್ಲೂ. ಬೇರೆ ಲೆವೆಲಲ್ಲಿ ಇರ್ತಿತ್ತು ಟೇಸ್ಟು. ಅಜ್ಜಿ ಕೈ ರುಚಿನೇ ಬೇರೆ. ವಯಸ್ಸಾಯ್ತಾ ಬತ್ತು, ಮಕ್ಕಳು ದೊಡ್ಡವರಾಗ್ತಾ ಬತ್ತು, ಎಲ್ಲ ಬಿಸ್ನೆಸ್ ಎಲ್ಲ ಡಿವೈಡ್ ಆಯಿತು. ಅದಾದ್ಮೇಲೆ ಅಜ್ಜಿ ನಿಲ್ಲಿಸ್ಬಿಟ್ರು. ಸಿಕ್ಕಾಪಟ್ಟೆ ಕಷ್ಟ ಬಿದ್ದವ್ರೆ. ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ, ಅಂದ್ರೆ ಅಷ್ಟೆಲ್ಲ ಹೇಳಕ್ಕಾಗಲ್ಲ. ಮಾತ್ರ ನಮ್ಮ ಅಜ್ಜಿ ಇನ್ನು ಇರ್ಬೇಕಾಗಿತ್ತು. ನನ್ಗಿಷ್ಟ ಆಗೋ ಗುಣ ಏನು ಗೊತ್ತಾ, 4 ಜನ ಸೊಸೆದಿರು ಇಲ್ಲಿ ಆಗೋ ವಿಚಾರನ ಒಂದು ಚೂರು ಕೂಡ ಅವ್ರ ತವ್ರ ಮನೆಗೆ, ಅಂದರೆ ನಮ್ಮಮ್ಮನ ತವ್ರ ಮನೆಗೆ, ಇವ್ರಮ್ಮನ ತವ್ರ ಮನೆಗೆ ಒಂದು ದಿನ ಫೋನ್ ಮಾಡಿ ಹೇಳೋದಾಗಿರ್ಬೋದು, ಅಥವಾ ಅವ್ರು ಬಂದಾಗ ನಿಮ್ಮ ಮಗಳು ಹಿಂಗೆ ಹಂಗೆ ಅಂತ ಕಂಪ್ಲೇಂಟ್ ಹೇಳೋದಾಗಿರ್ಬೋದು. ನಮ್ಮ ಅಮ್ಮಂದಿರು 4 ಜನಕ್ಕೂ ಕೇಳಿದ್ದೀನಿ ನಾನು, ಚಿಕ್ಕಮ್ಮಂದಿರಿಗೆ ನಮ್ಮ ಅಮ್ಮನಿಗೆಲ್ಲ. ಅವರೆಲ್ಲ ಹೇಳೋದಿಷ್ಟೇ, ಒಂದು ದಿನ ಕಂಪ್ಲೇಂಟ್ ಮಾಡಿಲ್ಲ ನಿಮ್ಮ ಅಜ್ಜಿ ನಿಮ್ಮ ಮಗಳು ಹಿಂಗೆ ಅಂತ. ಅದು ಮೇನ್ ಕಲಿಬೇಕಾಗಿರೋದು ಅಂದರೆ ಅದು. ನಾವು ತೊಗೊಬರೋದು ದೊಡ್ಡದಲ್ಲ, 4 ಜನ ಸೊಸೆದಿರ್ನ ಹಂಗೆ ಮೇಂಟೈನ್ ಮಾಡೋದೈತಲ್ಲ ಸಖತ್. ಎಲ್ಲರೂ ಓಡಿಸ್ಕೊಂಡವ್ರು ಸೊಸೆದಿರು, ಒಬ್ರು ಬಿಟ್ಟಿಲ್ಲ, ಎಲ್ಲರೂ ಓಡಿಸ್ಕೊಂಡವ್ರೆ. ಅದೇ ತರ ಬುದ್ಧಿನೂ ಕಲ್ತಿದ್ದಾರೆ. ಇನ್ನೊಂದು ಮೇನ್ ಏನಪ್ಪ ಅಂದ್ರೆ, ನಮ್ಮ ಅಜ್ಜಿ ಈ ಸೊಸೆ ಮಾತಾಡೋದನ್ನ ಇನ್ನೊಬ್ರು ಸೊಸೆ ಹತ್ರ ಹೇಳ್ತಿರ್ಲಿಲ್ಲ. ಒಬ್ರಿಗೊಬ್ರು ಮಾತು ಬಿಟ್ಕೋತಾರೆ, ಚೆನ್ನಾಗಿರಲ್ಲ ಅಂತ ನಮ್ಮ ಅಜ್ಜಿ ಅರ್ತ್ಕೊಂಡು ಇದುವರೆಗೂ ಅವ್ರು ಸಾಯೋ ತನಕನೂ ನಮ್ಮ ಅಜ್ಜಿ ಒಂದು ಸೊಸೆ ಬಗ್ಗೆ ಇನ್ನೊಂದು ಸೊಸೆ ಹತ್ರ ಹೋಗಿ ಚಾಡಿ ಹೇಳೋದಾಗಿರ್ಬೋದು, ತಂದಾಕಿರೋ ಯಾವುದೇ ಕಾರಣಕ್ಕೂ ಇಲ್ಲ. ಅದು ಗ್ರೇಟು. ಫ್ಯಾಮಿಲಿ ಎಲ್ಲರೂ ಜೊತೆಗಿರ್ಬೇಕನ್ನೋದು ತುಂಬ ಆಸೆ ಅವ್ರಿಗೆ. ಎಲ್ಲದರಲ್ಲೂ ನೆಗೆಟಿವ್ ಮಾತ್ರ ಏನು ಹೇಳ್ಕೊಡ್ತಿರ್ಲಿಲ್ಲ, ನಮಗೆಲ್ಲ ಪಾಸಿಟಿವ್ನೇ. ಬಟ್ ಅವರಷ್ಟು ಒಳ್ಳೆತನ ಇದ್ದವ್ರು ಯಾರಿಗೂ ಇಲ್ಲ. ಎಲ್ಲರಿಗೂ ಅವ್ರ ಥರ ಬುದ್ಧಿ ಬರಬೇಕು. ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಅವ್ರ ಥರನೇ ಬುದ್ಧಿ ಬರಬೇಕು. ಹಿರಿಕರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಅಜ್ಜಿ. ನಾನಿಲ್ಲ ಕರೆದ್ಬಿಟ್ಟಾದ್ರೂ ಅವ್ರು ನಮಗೆ ತಿನ್ನಿಸ್ತಾ ಇದ್ರು. ಹೌದು, ಕರೆದ್ಬಿಟ್ಟಾದ್ರೂ ಸರಿ ತಿನ್ನಿಸ್ತಾ ಇದ್ರು. ಆ ಕೈ ತುತ್ತು ನಮ್ಮ ಆಕ್ಚುಲಿ ಅವಾಗೆಲ್ಲ ಫೇಮಸ್ ಅಂದ್ರೆ ಬಾಯಮ್ಮನ ಹೋಟ್ಲು. ನಮ್ಮ ಅಜ್ಜಿ ಹೆಸರು ಪದ್ಮಾಬಾಯಿ ಅಂತ. ಹೌದು, ಪದ್ಮಾಬಾಯಿ ಅಂತ ಪ್ರೀತಿಯಿಂದ ನಮ್ಮ ತಾತ ಕರಿತಾ ಇದ್ದಿದ್ದು ಪದ್ದು ಅಂತ. ಹೇಳ್ದಂಗೆ ಯಾವಾಗ್ಲೇನೆ ಫ್ಯಾಮಿಲಿ ಒಂದಾಗಿರ್ಬೇಕು ಅನ್ನೋದು ಬಹಳ ಆಸೆ ನಮ್ಮ ಅಜ್ಜಿ. ಏನೇ ಹೊರಗಿದ್ದಿರು ಜಗಳ ಮಾಡ್ಕೊಂಡ್ರು ಯಾವಾಗ್ಲೂ ಒಂದ್ ಮಾಡಕ್ ನೋಡ್ತಿದ್ದವ್ರು, ದೂರ ಮಾಡೋಕಂತೂ ನೋಡ್ತಿರ್ಲಿಲ್ಲ. ಎಲ್ಲ ಒಟ್ಟಿಗೆ ಇರ್ಲಿಪ್ಪ, ಎಲ್ಲ ಚೆನ್ನಾಗಿರ್ಲಿ, ನಮ್ ಕಣ್ಮುಂದೆ ನಾವಿದ್ದಾಗ್ಲೇ ಎಲ್ಲರೂ ಖುಷಿಯಾಗಿರ್ಲಿ ಅಂತ ಭಾವಿಸೋರು ಅವರು. ಇನ್ನ ಬಿಟ್ರೆ ಅವ್ರಿಗೆ ಯಾರು ಇಲ್ಲ, ಅವ್ರಿಗೆ ನಿಮ್ ಬಿಟ್ರೆ ಯಾರು ಇಲ್ಲ. ಕಚ್ಚಾಡಬಾರ್ದು ಕಣೆ, ಎಲ್ಲ ಒಂದಾಗಿರ್ಬೇಕು ಕಣೆ ಅನ್ಕೊಂಡು ಯಪ್ಪ ಹೇಳ್ಕೊಂಡು ಹೋಯ್ತಿದ್ರೆ ತುಂಬಾ ಇದೆ ನಮ್ಮ ಅಜ್ಜಿ ಬಗ್ಗೆ. ಒಟ್ಟಿನಲ್ಲಿ ಕಾರ್ಯ ಎಲ್ಲ ಮುಗೀತು ಅಜ್ಜಿದು. ಆ್ಯಂಡ್ ನಮ್ಮ ಅಜ್ಜಿದು ನೆನಪಾಗಿ ನಾನು ಎಲ್ಲ ಸೀರೆ ಎತ್ಕೋತಾ ಇದ್ರು. ನಾನು ಈ ಸೀರೆ ಎತ್ಕೊಂಡಿದ್ದೀನಿ ನಮ್ಮ ಅಜ್ಜಿ ನೆನಪಾಗಿ. ಇವಳು ಸೀರೆ ಮೇಲೆ ಎತ್ತಿಟ್ಬಿಟ್ಟವಳೆ. ಬಟ್ ಎಲ್ಲರೂ ಒಟ್ಟಿಗೆ ಉಟ್ಕೋತೀವಿ, ಆಗ ನಾವು ಈ ಸೀರೆನ ಯಾವಾಗ ಉಟ್ಕೋತೀನಿ ಅಂದರೆ ಎಲ್ಲರೂ ಎಲ್ಲ ಮೊಮ್ಮಕ್ಳಿಗೂ ಒಂದೊಂದು ಸೀರೆ ಎತ್ಕೊಂಡಿದ್ದೀವಿ ಅಜ್ಜಿದು. ತಿಂಗ್ಳಿಗೆ 3 ದಿನ ಇದ್ದಂಗೆ ನಮ್ಮ ಕಡೆ ಇದಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ತನಕ ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಹೋದಾಗ ಈ ಸೀರೆನ ಎಲ್ಲರೂ ಉಟ್ಕೋತೀವಿ. ನೋಡ್ಬೋದು ನಮ್ಮ ಅಜ್ಜಿ ಸೀರೆನ ಅವಾಗೆಲ್ಲ ಹಾಕೊಳ್ಳೋದ ಅಂತ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಏನೋ ಒಂಥರ ಖುಷಿ ಅನ್ಸುತ್ತೆ. ನಮ್ಮ ಅಜ್ಜಿ ಜಾಕೆಟು ಅವಾಗೆಲ್ಲ ನೋಡಿ ಫುಲ್ ತೋಳು, ಒಂದು ಸ್ವಲ್ಪನೂ ಏನು ಕಾಣಿಸಂಗಿಲ್ಲ ಅವ್ರಿಗೆ, ಫುಲ್ ಕವರ್ ಆಗಿರಬೇಕು ಮೈ ತುಂಬ. ಅವ್ರಿಗೆ ಮೈ ತುಂಬ ಕವರ್ ಹಾಕೊಂಡು ನಮ್ಮ ಅಜ್ಜಿ ಲಕ್ಷಣನೇ ಬೇರೆ. ನಮ್ಮ ಅಜ್ಜಿ ಜೊತೆ ಇರೋ ಫೋಟೋ ಶೇರ್ ಮಾಡ್ತೀನಿ ನೋಡಿ. ಈ ಫೋಟೋ ತುಂಬ ಬ್ಲರ್ ಆಗೈತೆ. ಅಂದರೆ ಇದು ನಮ್ಮ ಶಾಂತು, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಏನಂತಾರೆ, ಅವಳ ಫಂಕ್ಷನ್ ಟೈಮಲ್ಲಿ ನಮ್ಮ ಅಜ್ಜಿ ಇದ್ದಿದ್ದು. ಆವಾಗ ನಮ್ಮ ಅಜ್ಜಿ ಎಷ್ಟು ಸಖತ್ತಾಗಿತ್ತು ಅಂದರೆ, ಯಾವ ಕ್ರೀಮು ಇಲ್ಲ, ಯಾವ ಸನ್ಸ್ಕ್ರೀನು ಇಲ್ಲ, ಅಷ್ಟು ಚೆನ್ನಾಗಿತ್ತು ಅವ್ರ ಸ್ಕಿನ್ನು. ನಾನು ಗಣಿ ಹೋದ್ವಿ ಅಜ್ಜಿ ನೋಡೋಕ್ಕೆ ಅಂತ. ನಮ್ಮ ಅಜ್ಜಿ ಪಾಪ ನೈಟಿ ಹಾಕಿದವ್ರೆ ಅಲ್ಲ, ಲೈಫಲ್ಲೂ ನೈಟಿ ಹಾಕ್ದವ್ರೆ. ಅದು ಹುಷಾರಿಲ್ಲ ಅಂದರೂ ಸೀರೆ ಉಡಿಸಿ ಅಂತಲೇ ಅಂತ ಇದ್ದಿದ್ದು. ನಾವು ಹಠ ಮಾಡಿ ಹಾಕೋಬೇಕು, ನಿಮ್ಗೆ ಆಗಲ್ಲ ಸೀರೆ ಉಡೋಕ್ಕೆ ಅಂತ ನಾವು ಹೇಳಿ ನೈಟಿ ಹಾಕ್ಸಿದ್ದು. ಆವಾಗ ಎಲ್ಲ ಸೊಸೆದಿರು ಅಂದರು. ಆಮೇಲೆ ಅವ್ರಿಗೆ ಎದ್ದು ಓಡಾಡೋದು ಕೈ ಕಾಲೆಲ್ಲ ನಿಂತೋಗಿತ್ತು ನಮ್ಮ ಅಜ್ಜಿಗೆ. ಅಂದರೆ 15 ದಿನದ ಹಿಂದೆನೇ ನಿಂತೋಗಿದ್ದು. ಅವ್ರಿಗೆ ಓಡಾಡೋಕೆ ಆಗ್ತಾ ಇರಲಿಲ್ಲ, ನಾವೇ ಎದ್ದೊಳಿಸ್ಬೇಕು, ತಿನ್ನಿಸ್ಬೇಕು, ಅದೇ ಥರ ಆಗ್ಬಿಟ್ರು. ಪಾಪ ಅವ್ರು ನೋಡೋಕ್ಕೆ ನಮ್ಗೆ ಒಂಥರ ಆಗೋಯ್ತು, ಬೇಜಾರಾಗುತ್ತೆ. ಅವರು ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ಅವ್ರು ಹೋಗಿದ್ದಾರೆ. ಅದೊಂಥರ ವಯಸ್ಸಾದ ಮೇಲೆ ಹೋಗೋದೊಂಥರ ನೋವು. ಬಟ್ ವಯಸ್ಸಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಯಾರು ಹೋಗ್ಬಾರ್ದು, ಅದು ತಡ್ಕೊಳಕ್ಕಾಗಲ್ಲ. ಅವ್ರಿಗೂ ವಯಸ್ಸಾಗಿತ್ತು, ಬಟ್ ವಯಸ್ಸಾಗಿರೋರ ಥರ ಮಾತ್ರ ಕಾಣ್ತಾ ಇರಲಿಲ್ಲ ಅಷ್ಟೇ. ಹೆಂಗಾಗಿದ್ರು ಮಾತ್ರ ಅವರು ನೋಡೋಕೆ ತುಂಬಾನೇ ಲಕ್ಷಣವಾಗಿ. ಹೆಚ್ಚು ಕಮ್ಮಿ ನಮ್ಮ ಅಜ್ಜಿ ಇಲ್ಲಿಗೆ ಬಂದೇನೆ 60 ವರ್ಷದ ಮೇಲಾಯ್ತಂತೆ. ಇಲ್ಲಿ 22ಕ್ಕಂತೆ ಮದುವೆ ಆಗಿದ್ದವರು, 22ರಿಂದ ಇಲ್ಲ ಅಥವಾ 30ರಿಂದನೇ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ. ಎಷ್ಟು ವರ್ಷದಿಂದ ಅವರು. ನಮ್ಮ ಅಜ್ಜಿಗೆ 90 ವರ್ಷ, ಅಂದರೆ 90 ವರ್ಷ ರನ್ನಿಂಗು, 89 ವರ್ಷ ಕಂಪ್ಲೀಟ್ ಆಗಿತ್ತು. ಅಷ್ಟು ವರ್ಷದಿಂದನೂ ಇದೇ ಜಾಗ. ಫಸ್ಟ್ ಗುಡಿಸಲಾದ್ಮೇಲೆ ಎಲ್ಲ ಸೇರಿ ಮನೆ ಕಟ್ಟಿದ್ರು. ಮನೆ ಆದ್ಮೇಲೆ ಮಕ್ಕಳು ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡೋದ್ರು. ಅದೇ ಬಿಸ್ನೆಸ್ ಅವರು ಮಾಡಕ್ ಸ್ಟಾರ್ಟ್ ಆಗಿದ್ದು. ತಾಯಿ ಏನ್ ಮಾಡ್ತಿದ್ರು, ಮಕ್ಳು ಅದೇ ಕಲ್ತಿ ಈಗ ಅದೇ ಮಾಡ್ತಾವ್ರೆ.
ಮಕ್ಕಳು ಒಂದು ಸ್ವಲ್ಪ ಹೋಟ್ಲಿಂದ ಬಂದು ನೋವು ಅಮ್ಮ ಇಲ್ಲೆಲ್ಲ ನೋವ್ತೈತೆ ಭುಜ ಎಲ್ಲ ಅಂದರೆ ಸಾಕು ಎಡಿಕ್ಸ್ ತೊಗೊಳೋರು ತಿಕ್ಕೋರು ಅವ್ರಿಗೆ ಈ ಟೈಮಲ್ಲೂ ಆಗಲಿಲ್ಲ, ತುಂಬ ಬಿದ್ದೋಗಿದ್ರು ಆಗ 15 ದಿವಸದ ಹಿಂದೆಯೇ. ಆಗಲೂ ಇಲ್ಲಿ ನಮ್ಮ ಮನೇಲಿ ಬಂದಿದ್ರು, ಒಂದು 15 ದಿನ ಇದ್ದರು, ನಾವು ನೋಡ್ಕೊಂಡಿದ್ದು. ಆವಾಗ ನಮ್ಮಪ್ಪ ನೋವು ಅಂತ ಮಲಗಿದವರು, ಆಗ ತೇವ್ಕೊಂಡು ಹೋಗಿ ಉಜ್ಜೋರೆ ನಮ್ಮ ಅಪ್ಪಂಗೆ. ತಾಯಿ ಪ್ರೀತಿ ಅಪ್ಪ ನಮ್ಗೆ ಅದೆಲ್ಲ ನಮ್ಮಪ್ಪ ಇವತ್ತು ಕೂಡ ನೆನೆಸ್ಕೊಂಡು ಹತ್ರು. ನಮ್ಮಮ್ಮ ಇರಬೇಕಾಯ್ತು, ಆ ಕಷ್ಟಪಟ್ಟು ಜೀವ ಅದು ನಮ್ಮಮ್ಮ ಇರಬೇಕು ಅಂತ ನೆನೆಸ್ಕೊಂಡು ಹತ್ರು. ಬಟ್ ನಾವು ಅಳಕ್ಕೆ ಹೋಗಲ್ಲ, ಯಾಕಂದರೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅವರು. ಗ್ರೇಟು. ನಮ್ಮ ಅಜ್ಜಿಯಿಂದ ಕಲಿಯೋದು ಬೇಜಾನೈತೆ. ನಮ್ಮ ಅಜ್ಜಿ ಅಂತ ಒಳ್ಳೆ ಗುಣನೇ ನಮಗೆ ಬರಲಿ, ನಮ್ಮ ಅಜ್ಜಿ ಅಷ್ಟೇ ಆಯಸ್ ನಮಗೆ ಬರಲಿ, ನನಗೆ ಸಿಗಲಿ ನಮ್ಮ ಅಜ್ಜಿ ಥರ ನನಗತ್ತೆ ಅಂತ ಅಂದರು ನಮ್ಮಪ್ಪ. ಕರ್ಕೊಂಡು ಹೋದೋ ನಾವೇನೆ. ಆಗ ದೊಡ್ಡಮ್ಮ ಗಂಜಿ ಮಾಡಿಕೊಟ್ರು, ನಂಗೆ ಸ್ವಲ್ಪ ಕೆಲಸ ಐತೆ ನಾನು ಮಾಡ್ತಿರ್ತೀನಿ, ಅಷ್ಟರಲ್ಲಿ ನೀವು ಗಂಜಿ ಕುಡಿಸಿ ಬರ್ತೀನಿ ಮುದ್ದೆ ಮಾಡ್ಕೊಡೋಕ್ಕೆ ಅಂತ. ಆಗ ನಮ್ಮಪ್ಪ ಗಂಜಿ ಕುಡಿಸಿದ್ರು. ಆವಾಗ ದೃಷ್ಟಿ ತೆಗ್ದವ್ರೆ, ಅಷ್ಟಾಗಲಿಲ್ಲ ಅಂದರೆ ನಮ್ಮ ಅಪ್ಪಗೆ ಮುದ್ದು ಕೊಟ್ಟು ದೃಷ್ಟಿ ತೆಗ್ದು ಅವತ್ತು ನಮ್ಮಪ್ಪ ಸಿಕ್ಕಾಬಟ್ಟೆ ಮುತ್ಬಿಟ್ರು. ಅವ್ರಿಗೆ ಅಷ್ಟು ಅಂದರೆ ನೋಡೋಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿನ ಇವರು ಅಂತ ಅನ್ಸೋದು ನಮಗೇನೆ. ಅಷ್ಟು ನಮಗೆ ಹೊಟ್ಟೆನೇ ಉರಿದ್ಬಿಡ್ತದೆ ಅವ್ರನ್ನ ನೋಡಿದ್ರೆ. ಮಾತ್ರ ಪುಣ್ಯ ಪಟ್ಟಿದ್ದೀವಿ ನಮಗೆ ಆ ಥರ ಅಜ್ಜಿ ಸಿಗೋಕ್ಕೆ. ಅಜ್ಜಿ ಹೋದ್ಮೇಲೆ ನಮ್ಮ ಆಂಟಿ ಮನೇಲೇ ಇರ್ತಿದ್ದಿದ್ದು ನಮ್ಮ ಅಜ್ಜಿ ಹೋದಾಗಿಂದ ನಮ್ಮ ಆಂಟಿ ಮನೆಗೆ ಹೋಗಿರಲಿಲ್ಲ. ಮೊನ್ನೆ ಗಡಿ ಬಂದಿದ್ರು ಅಂದ್ಬಿಟ್ಟು ಹೋಗಿದ್ವಿ. ಮನೆ ಒಳಗಡೆ ಎಂಟ್ರ್ ಆಗ್ತಿರಂಗೆ ಫುಲ್ ಖಾಲಿ, ಏನೂ ಇಲ್ಲ ಅನ್ನೋದಷ್ಟೇ ಬೇಜಾರಾಗೋಯ್ತವ್ರೆ. ನಮ್ಮ ಚಿಕ್ಕಪ್ಪ ಆಂಟಿ ಆ ಕಡೆ ಇರ್ತಾರೆ, ಹೋಟ್ಲು ಮಾಡ್ಕೊಂಡಿರ್ತಾರೆ. ಈ ಕಡೆ ಹೋದರೆ ಯಾರೂ ಇಲ್ಲ. ನಾನು ಹೋದಾಗಿಲ್ಲ ನಮ್ಮ ಅಜ್ಜಿ ಕೇಳೋದು ಅಂದರೆ, ನಾವು ಹೋಗಿದ ತಕ್ಷಣ ನಮ್ಮ ಅಜ್ಜಿನಾದರೂ ಇರೋರು ಟಿ ವಿ ಹಾಕ್ಕೊಂಡು ನೋಡ್ತಾಯಿದ್ರು. ನಾವು ಮನೆ ಒಟ್ಟಿನಲ್ಲಿ ಕಳ್ಕಳಿಯಾಗಿ ಹೋಗಿದ ತಕ್ಷಣ ನಮ್ಮ ಅಜ್ಜಿ ಈಗ ಬಂದ್ರ ಅನ್ನೋರು, ಟಿ ವಿ ಓಡ್ತಾ ಇತ್ತು, ಏನೋ ಒಂಥರ ಯಾರು. ಇವಾಗ ಹೋದಾಗ ಮೊನ್ನೆ ಎಷ್ಟು ಬೇಜಾರಾಯಿತು ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ. ಹಿರಿಕರು ಅಂತ ಇರಬೇಕು ಮನೇಲಿ, ಅಂಥವ್ರು ಇಲ್ಲ ಅಂದರೆ ನಮ್ಗೆ ತಪ್ಪಾದರೆ ಒಂದು ತಿದ್ದಿ ಬುದ್ಧಿ ಹೇಳ್ಕೊಡ್ತಿದ್ರು ನಮಗೆ, ಅದು ತಪ್ಪು ಅದು ಮಾಡಬಾರ್ದು ಅಂತ. ನಾವು ಅದನ್ನು ಕಲಿತಾ ಇದ್ದವು. ಈಗ ನಾವು ತಪ್ಪು ಮಾಡಿದ್ರು ಹೇಳ್ಕೊಡೋಕ್ಕೆ ಯಾರೂ ಇಲ್ವಲ್ಲ ಅಂತ ಬೇಜಾರು. ಕೊನೆ ಮೂಮೆಂಟಲ್ಲಂತೂ ಒಂದು 15 ದಿನ ಐತೆ ನನಗೆ. ಇವ್ರ ಮನೆಯಿಂದ ಯಾವಾಗ ಅಲ್ಲಿಗೆ ಹೋದ್ರು, ಅಲ್ಲಿಂದ ತೀರಾ ಲಾಸ್ ಆದರು ಅವರು. ಇಲ್ಲಿದ್ದಾಗಲೂ ಆಯ್ತಾ ಇರಲಿಲ್ಲ ಅವ್ರಿಗೆ. ಬಟ್ ಅಲ್ಲಿ ಹೋದಾಗ ಕೂತಿದ್ದ ಜಾಗದಲ್ಲೇ 1, 2 ಎಲ್ಲ ಮಾಡ್ಕೊಳ್ಳೋರು, ಕೂತಿದ್ದ ಜಾಗದಲ್ಲೇ. ಪಾಪ ಅಜ್ಜಿಗೆ ಅಷ್ಟು ಜ್ಞಾನ ಎಲ್ಲ ಆಲ್ರೆಡಿ ಹೊರಟೋಗಿತ್ತು. ನಮ್ಮ ಚಿಕ್ಕಮ್ಮ ಒಂಚೂರು ಅಸಹ್ಯ ಮಾಡ್ಕೊಳ್ದೇನೆ ಅವ್ರದ್ದು ಏನೇನೈತೆ ಪರ್ಸ್ನಲ್ ಕೆಲಸ ಎಲ್ಲಾನು ಒಂಚೂರು ಅಸಹ್ಯ ಮಾಡ್ಕೊಳ್ದೆ ನೋಡ್ಕೊಂಡವ್ರೆ, ಮಗು ಥರ ನೋಡ್ಕೊಂಡವ್ರೆ. ನಿಜ ಅವ್ರಿಗೆ ಗ್ರೇಟ್ ಅನ್ಬೇಕು. ಒಂಚೂರು ಎದೋಳ್ಸೋನವ್ರಂತೆ ನಮ್ಮ ಚಿಕ್ಕಪ್ಪನೂ. ಪಾಪ ಕೊನೆ ಮೂಮೆಂಟಲ್ಲಿ ಎಲ್ಲ ಸೇವೆನೂ ಮಾಡ್ಬಿಟ್ಟವ್ರೆ ಅವರು, ಎಲ್ಲ ಸೇವೆನೂ ಮಾಡೋರೆ. ಒಂದು ನಿಮಿಷನೂ ಕಣ್ಣು ಮುಚ್ಚಿಲ್ವಂತೆ. ಮಲಗಿಸೋ ಅಂತ 8:20 ಹೇಳಿದ್ದು, ಆಗ ಮಲಿಕೊಂಡವರು ಎದೊಳ್ಳೆ ಇಲ್ಲ. ಒಟ್ಟಿನಲ್ಲಿ ಅಷ್ಟು ಕಷ್ಟಪಟ್ಟು ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೆ ಹೋಗಿದ್ದು ನೆಮ್ಮದಿಯಾಗಿ ಹೋಗೋರೆ ಅಂತ ಅನ್ಕೋತೀನಿ. ಕಕ್ಕ ಹೇಳೋದು, ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ನಾನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ ಅವ್ರನ್ನ. ಬಟ್ ಆದರೂ ಬೇಜಾರಾಗತ್ತಪ್ಪ. ನಮ್ಗೊಂದು ದೊಡ್ಡ ಹಿರಿ ತಲೆ ಹೋಯ್ತು. ನಾನಂತೂ ನಮ್ಮ ಅಜ್ಜಿ ಹೋಗಿದ್ದು ಆ ತಿಥಿ ಕಾರ್ಯ ಅದೆಲ್ಲ ಮುಗಿಯೋ ತನಕ ಬರೀ ಅಜ್ಜಿ ಸ್ಟೋರಿ ಕೇಳಿರೋದೆ. ಹಳೇದು ಹಿಂದಿನ ಕಾಲದ್ದು ಬರೀ ಅವ್ರದ್ದೇ, ಅದೇನೇ ನಾವು ಕೇಳಿರೋದು. ಏನು ಕಷ್ಟಪಟ್ಟರು, ಎಲ್ಲಿದ್ರು, ಯಾವಾಗ ಬಂದರು, ಏನೇನು ಇಲ್ಲಿ ಬಂದಮೇಲೆ ಏನೇನಾಯಿತು ಎಲ್ಲನೂ ಹೇಳಿದ್ರು. ಅಪ್ಪ ಒಂಥರ ಅವರಷ್ಟು ಕಷ್ಟ ನಾವು ಬೀಳಲ್ಲ ಬಿಡಿ. ಈ ಕಾಲದಲ್ಲಿ ಅವರಷ್ಟು ಕಷ್ಟ ಎಲ್ಲ ಬೀಳೋಕ್ಕಾಗಲ್ಲ. ಬಟ್ ನಮ್ಮ ಅಜ್ಜಿ ಒಂಥರ ಇನ್ಸ್ಪಿರೇಷನ್ ನಮಗೆ. ಸೊ ಇಷ್ಟೇ. ನಮ್ಮ ಅಜ್ಜಿ ನೆನಪು ನಮ್ಮ ಜೊತೆ ಸದಾ ಇರುತ್ತೆ ಅಲ್ವಾ ಐಶು? ಹೌದು. ನಮ್ಮ ಅಜ್ಜಿ ಜೊತೆ ಕಳೆದಿರೋ ನೆನಪು, ನಮ್ಮ ಅಜ್ಜಿ ತಮಾಷೆ ಮಾಡ್ತಿದ್ದಿದ್ದು ನೆನಪು ಎಲ್ಲರೂ ನಮ್ಮ ಜೊತೆ ಇರುತ್ತೆ. ಅವ್ರದ್ದು ಹೇಳ್ಬೇಕು ಅಂದರೆ ಇನ್ನೂ ಒಂದು ದಿನ ಅಲ್ಲ, ಮುಗಿಯೋದೇ ಇಲ್ವೇನೋ ಹೇಳ್ಬೇಕು ಅಂದರೆ, ಅಷ್ಟು ಕಷ್ಟಗಳೈತೆ ಮಾತ್ರ. ಸೊ ಅಷ್ಟೇ, ನಮ್ಮ ಅಜ್ಜಿ ನೆನಪು ಸದಾ ನಮ್ಮ ಜೊತೆ ಇರಲಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.